ಓಂ ಪರಮೇಶ್ವರ ಶನೇಶ್ವರಾಯ ನಮಃ. ಓಂ ಕಾರ್ಕಟಸ್ಯಂ ನಾಗಸ್ಯಂ ಧರ್ಮತ್ನಂ ನರಸತಂ ಋತುಪರ್ಣಂ ರಾಜಸಂ ಕೀರ್ತಿ ಕಲಿಪುರುಷೋತ್ತಮ ನಮಸ್ತುತೋ ಪರಮೇಶ್ವರ ಭಕ್ತಾದಿ ಕಷ್ಟಂ ನಿವಾರಣಂ ಸರ್ವಂ ಸರ್ವಕಾರ್ಯಣಂ ಸಿದ್ಧತೆ ನಮಸ್ತುತೇನ ಪರಮಾತ್ಮ. ಇಲ್ಲಿ ಹೇಳುತ್ತಿರೋದು ಏನೆಂದರೆ, ಗಣೇಶನ ಗುಡಿ, ಸೊಂಡೆಗುಪ್ಪ ರಸ್ತೆ, ನೆಲಮಂಗಲ ತಾಲೂಕಿನಲ್ಲಿ. ಇಲ್ಲಿ ಶನೇಶ್ವರ ಸ್ವಾಮಿ 6 ವರ್ಷದಿಂದ ನೆಲೆಸಿ ಇಲ್ಲಿ ಪರಮಾತ್ಮನಾಗಿ ದೃಷ್ಟಿಯಿಂದ ಕೊಟ್ಟು ಸಕಲ ಭಕ್ತಾದಿಗಳ ಕಷ್ಟ ನಿವಾರಣೆ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ 29ನೇ ತಾರೀಕು ಅಮಾವಾಸ್ಯೆ ಸೂರ್ಯ ಗ್ರಹಣವಿದ್ದು ಅವತ್ತು ಮಕರ ರಾಶಿಯಲ್ಲಿ ಶನೇಶ್ವರ 7 ವರ್ಷ ಸಡೆಸಾತಿಯನ್ನು ಬಿಡುಗಡೆ ಮಾಡುತ್ತಿದ್ದಾರೆ. ಕುಂಭರಾಶಿಯಿಂದ ಮೀನರಾಶಿಗೆ ಹೋಗುತ್ತಿರುತ್ತಾರೆ. ಆದ್ದರಿಂದ ಮೀನರಾಶಿ, ಕುಂಭರಾಶಿ, ಸಿಂಹರಾಶಿ, ವೃಷಭ ರಾಶಿ, ಮೇಷರಾಶಿಯವರೆಗೆ ಪ್ರಾರಂಭವಾಗುತ್ತಿದೆ. ಅದರಿಂದ ಸಕಲ ಕಷ್ಟಗಳು ನಿವಾರಣೆಗೋಸ್ಕರವಾಗಿ 29ನೇ ತಾರೀಕು 9 ಗಂಟೆಗೆ ಪರಮಾತ್ಮನ ಸನ್ನಿಧಿಯ ಮುಂಭಾಗದಲ್ಲಿ ಹೋಮ, ಶಾಂತಿಯ ಹೋಮವನ್ನು ಭಕ್ತಾದಿಗಳು ಏರ್ಪಡಿಸುತ್ತಿದ್ದಾರೆ. ಅದಕ್ಕೆ ಸಕಲ ಜನಸಂಖ್ಯೆಯಲ್ಲಿ ಬಂದು ನಿಮ್ಮ ಕಷ್ಟವನ್ನು ನಿವಾರಣೆ ಯಾರ್ಯಾರು ಈ ರಾಶಿ ಒಳಗಿದೆಯೋ ಅವರುಗಳೆಲ್ಲ ಎಳ್ಳೆಣ್ಣೆ, ನವಗ್ರಹ ಧಾನ್ಯಗಳು, ಎಳ್ಳುಬತ್ತಿ ಮತ್ತು ಪುರೋಹಿತರಿಗೆ ತರಕಾರಿ ಧಾನ್ಯವನ್ನು ಹೇಳಿದರೆ ನೀಲಿ ವಸ್ತ್ರ ಕೊಟ್ಟು ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ತೇವೆ. 9 ಗಂಟೆಗೆ ಸರಿಯಾಗಿ ಬಂದರೆ ಪರಮಾತ್ಮನಾದ ಅಭಿಷೇಕ ತೀರ್ಥವನ್ನು ಹಾಕುತ್ತೇವೆ. ಅಲ್ಲಿಂದ ಹೋಮವು ಸ್ಟಾರ್ಟ್ ಆಗುತ್ತದೆ. ರಾವು ಕಾಲದಲ್ಲಿ 10 ಗಂಟೆಗೆ ಪರಮಾತ್ಮನಿಗೆ ಕಬ್ಬಿಣ ಅಭಿಷೇಕವೂ ಇರುತ್ತದೆ. ಅದರಲ್ಲಿ ಎಲ್ಲರೂ ಪಾಲ್ಗೊಂಡು ಬೇಕಾದ್ದು ತಮ್ಮಲ್ಲಿ ಕೇಳುತ್ತಿದ್ದೇವೆ. ಮುಂದೆಗಡೆ ಒಂದು ಸ್ವಾಮಿಯ ಶಿಖರ ಆರ್ಚನ್ನು ಮಾಡಿಸುತ್ತಿದ್ದೇವೆ. ಅದಕ್ಕೂ ಸಹ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ತನುಮನವನ್ನು ಕೊಟ್ಟು ಕಾಪಾಡಬೇಕೆಂದು ಬೇಡಿದೆ. ಸಕಲ ಜಾತಿಯಲ್ಲಿ ಬಂದು ಯಾರಿಗೂ ಇಲ್ಲಿ ನಿಮಗೆ ಬೇಕಾದಷ್ಟು ಕೊಡಬಹುದು. ಯಾವುದು ದುಡ್ಡು ಸಾಲ ಏನೂ ಇರೋದಿಲ್ಲ. ಹಾಗಾಗಿ ಬಂದು ನೀವು ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡಿಕೊಳ್ಳಬೇಕೆಂದು ಈ ಸನ್ನಿಧಿಯ ಮುಖಂಡರಾಗಿರುವ ಶಿವಕುಮಾರು ಸೀಕು ಎಂಬುವರು ನಡೆಸಿಕೊಡುತ್ತಿದ್ದಾರೆ. ಅವರಿಗೆ ಮುಖಂಡರಾದ ಮುಕುಂದಪ್ಪನವರು ಪಕ್ಕದಲ್ಲಿ ಇರುವ ಭಕ್ತಾದಿಗಳು ಎಲ್ಲರೂ ನಡೆಸಿಕೊಳ್ಳುತ್ತಾರೆ. ಬಂದು ಸಕಲ ಕಾರ್ಯವನ್ನು ನೀವು ನೆರವೇರಿಸಿಕೊಳ್ಳಬೇಕೆಂದು ಭಕ್ತಾದಿಗಳಿಗೆ ಸಕಲ ರೀತಿಯಲ್ಲಿ ಪಾಲ್ಗೊಳ್ಳುತ್ತೇವೆ. ಆ ಪರಮಾತ್ಮನ ನಿಮಗೆ ಸಕಲ ಕಷ್ಟವನ್ನು ನಿವಾರಣೆ ಮಾಡಿ ನಿಮ್ಮ ಕುಟುಂಬಕ್ಕೆ ನಿಮಗೆ ಯಾವ ತೊಂದರೆಯನ್ನು ಬರದಂತೆ ಕಾಪಾಡಬೇಕೆಂದು ತಮ್ಮಲ್ಲಿ ಆ ಪರಮಾತ್ಮನ ಸನ್ನಿಧಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ.